ನಂತರ ತೆಗೆದ್ರೆ ಅದರ ಎಲೆಗಳ ಅಸ್ಥಿಪಂಜರ ಮಾತ್ರ ಉಳಿದಿರುತ್ತದೆ. ಅಷ್ಟು ಸೂಕ್ಷ್ಮವಾಗಿ ನೀವು ಅವುಗಳನ್ನ ಬಿಡಿಸ್ತಾ ಆ ಕೋಡೆಡ್ ಲ್ಯಾಂಗ್ವೇಜ್ ಅನ್ನು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಅಂಬೇಡ್ಕರ್ ಸಿಗ್ತಾರೆ. ಇಲ್ಲಾಂದ್ರೆ ಇದುವರೆಗೆ ನಾನು ನೋಡ್ತಾನೆ ಇದ್ದೀನಿ, ಏನು ಎಲ್ಲ ಕಡೆಗಳು ಕೋರೆಗಾವಗಳು, ಎಲ್ಲ ಕಡೆಗೂ ಕೂಡ ಅಂಬೇಡ್ಕರ್ ಮೂರ್ತಿಗಳು, ಅಲ್ಲಿ ಆಮೇಲೆ ಕಸ ತುಂಬಿರ್ತಾರೆ, ಕಣ್ಣೀರು ಬರ್ತದೆ ನೋಡಿದ್ರೆ. ಅಂಥದ್ದಕ್ಕೆ ಯಾಕೆ ಸ್ಥಾಪಿಸ್ಬೇಕು ಅಂಬೇಡ್ಕರ್ ಮೂರ್ತಿಗಳನ್ನ? ಬನ್ನಿ ತೋರಿಸ್ತೀನಿ. ನಿಮಗೆ ಗೌರವವಾಗಿ ಇಟ್ಕೊಂಡು ಅಲ್ಲಿ ದಿನ ಒಂದು ಹೂವಿಟ್ಟು ಅಲ್ಲಿ ಮಕ್ಕಳಿಗೆ ಒಂದು ನೇಮನ ಮಾಡೋಕ್ಕಾಗಲಿಲ್ಲ, ಓಂ ಶಕ್ತಿ ಆಗುತ್ತೆ, ಇನ್ನೊಂದಾಗುತ್ತೆ, ಎಲ್ಲ ಆಗುತ್ತೆ. ಅದಾಗಲ್ಲ ಅಂತಂದ್ರೆ ನಮ್ಮ ಬೌದ್ಧಿಕ ಅಧಃಪತನ ಯಾವ ಮಟ್ಟದಲ್ಲಿದೆ ಅನ್ನೋದು ನಾವು ಅರ್ಥ ಮಾಡ್ತೀವಿ. ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಬಾಬಾ ಸಾಹೇಬನ್ನು ಅರ್ಥ ಮಾಡ್ಕೊಂಡು ಎರಡು ನುಡಿ ಸಾಕು ಅಂತ ಅರ್ಥ ಮಾಡ್ಕೊಂಡು, ಗ್ರೇಡೆಡ್ ಇನ್ಇಕ್ವಾಲಿಟಿ, ಈ ಎರಡು ಪದನ ನಾವು ಇಡೀ ಮಕ್ಕಳಿಂದ ಹಿಡ್ಕೊಂಡು ಸ್ನಾತಕೋತ್ತರ ಅಲ್ಲ, ಬುದ್ಧ ಮಾರ್ಗಗಳಾದ ನಂತರವೂ ಕೂಡ ಇರಬೇಕಾದ ರಾಜಕೀಯ ಪ್ರಜ್ಞೆಗಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬುದ್ಧ ಮಾರ್ಗ ಏನು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರೆ ಖಂಡಿತವಾಗ ಇವತ್ತು ಬುದ್ಧಿಸಂ ಚಿಮಾರೆ ಆಗ್ತಾ ಇದ್ರು. ಚೆನ್ನಾಗುತ್ತೆ. ಯಾಕೆಂತಂದ್ರೆ ಬಾಂಗ್ಲಾದೇಶದಲ್ಲಿ ಆ ಮುಸ್ಲಿಮರ ಹತ್ಯಾಕಾಂಡದಲ್ಲಿ ಪಾಲ್ಗೊಂಡಂತ ಬೌದ್ಧರು, ಮೈಮಾರಲ್ಲಿ ಸಿಲೋನಲ್ಲಿ ತಮಿಳ್ಗೆರನ್ನ ನಮ್ಮ ಸಹೋದರರನ್ನ ನಿರ್ನಾಮ ಮಾಡೋದಕ್ಕೆ ಬಂದೂಕ ಎತ್ತುಕೊಂಡಂತ ಬೌದ್ಧ ಪಂಥೇಜಿಗಳು, ಕ್ಯಾಂಬೋಡಿಯಾದಲ್ಲಿ ಇವತ್ತು ಏನು ಇಲ್ಲಿ ನಾವು ಹೇಳ್ತಾ ಇದ್ದೀವಿ ಫ್ಯಾಸಿಸಮ್ ಹಿಂಗಾಗ್ತಾ ಇದೆ ಅಂತ, ಅಲ್ಲಿ ಬುದ್ಧಿಸ್ಟ್ ಫ್ಯಾಸಿಸಮ್ ಅನ್ನ ತರ್ತಾ ಇದ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ. ಅದರಿಂದ ಬಾಬಾ ಸಾಹೇಬರು ವಿಚಾರವಾಗಿ ಯಾವತ್ತೂ ಮುಂದಬೇಕು. ಅವ್ರು ಇದ್ದಿದ್ರೆ ಅವ್ರು ರೋಲಿಂಗ್ ಸ್ಟೋನ್ ಅವರ ಬೌದ್ಧಿಕತೆ ವಿಸ್ತಾರಗೊಳ್ತಾ ಇರ್ತದೆ ಹೊರತು ಇವಾಗ ಬರೆದಿಟ್ಟಿರೋದ್ರಲ್ಲಿ ಅದು ನಿಲ್ತಿರ್ಲಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಹೇಳ್ತಿದ್ರು, ಅವ್ರು ಅವಾಗಲೇ ಟ್ರೈ ಮಾಡಿದ್ರು. ಬುದ್ಧಿಸಮ್ ಅಲ್ಲಿ ಅವ್ರು ಸೇರ್ಕೊಂಡಂತ ತೇರವಾಡ ಇದೆಯಲ್ಲ, ತೇರವಾಡ ಶಾಖೆ ಆ ನಂತರ ನವಯಾನ ಆಗ್ಬೇಕು ಅಂತ ಹೇಳಿದ್ರು. ಬಾಬಾ ಸಾಹೇಬ್ರನ್ನ ಬುದ್ಧಿಸಮ್ ಒಪ್ಕೊಳ್ಳಿಲ್ಲ. ಬಾಬಾ ಸಾಹೇಬ್ರ ಏನು ಸೇರ್ಪಡೆಗೊಂಡ್ರಲ್ಲ ಧರ್ಮ ಶಾಖೆ, ಅದನ್ನು ಕೂಡ ಅವ್ರು ಒಪ್ಪಿದಾಗಲಿಲ್ಲ. ಇವತ್ತು ಕೂಡ ಎಲ್ಲಿ ಬೋಧ್ಗಯಾದಲ್ಲಿ ದೇವಸ್ಥಾನ ಪ್ರವೇಶಕ್ಕಾಗಿ ಇನ್ನೂ ಹೋರಾಟ ನಡೀತಾ ಇದೆ. ಯಾರು ಮತಾಂತರಗೊಂಡಂತ ನವಬೌದ್ಧರ ಫ್ಲೈಟ್ ಇರಲಿ. ಈಗ ಏನು ಬುದ್ಧಿಸಮ್ ಅಂದ್ರೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದೇನು ಅಂತಂದ್ರೆ ಅಂತಃಕರಣ ಇದ್ದವ್ರಿಗೆ ಬುದ್ಧಿಸಮ್ ಬೇಕಾಗಿಲ್ಲ. ಅದು ನಾವು ಮುಂದುವರಿಸ್ಬೋದು, ವಿಸ್ತರಿಸ್ಬೋದು ಅಷ್ಟೇ ಹೊರತಾಗಿ ಅವ್ರು ಹೊಸದಾಗಿ ವೇಷ ಹಾಕ್ಕೊಂಡು ಅದಕ್ಕೊಂದು ಡ್ರೆಸ್ ಹಾಕ್ಕೊಂಡು ಅದಕ್ಕೊಂದು ಇದಾಕ್ಕೊಂಡು ಐ ಡೋಂಟ್ ನೋ. ಆರ್ಗನೈಸ್ಡ್ ರಿಲಿಜನ್ ಇಸ್ ನಾಟ್ ಅಟ್ ಆಲ್ ಆನ್ಸರ್ ಎನಿವೇರ್ ಇನ್ ಹಿಸ್ಟ್ರಿ, ಅಟ್ ಎನಿ ಟೈಮ್ ಆಫ್ ಹಿಸ್ಟ್ರಿ. ಎಷ್ಟು ರಕ್ತ ಹರಿದಿದೆ ಧರ್ಮಗಳ ಹೆಸರಲ್ಲಿ. ಇನ್ನೂ ಈ ಧರ್ಮಗಳು ಯಾಕೆ ಬೇಕು? ಅದಕ್ಕೇನೆ ಕೆಲವರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟೂ ಧರ್ಮಗಳು ಬೇಕು, ಅವನವನದೇ ಅವನ ಧರ್ಮನ ಅವನು ಕಲ್ತ್ಕೋಬೇಕು. ಅದೇ ರೀತಿ ಬಾಬಾ ಸಾಹೇಬ್ ಇದ್ದಿದ್ರು, ಈ ಮಾತನ್ನು ಅವರು ನಿಂತೆ ಹೇಳ್ತಾ ಇದ್ರು. ಅಪ್ಪ ಹೌದು ಕಣಯ್ಯ, ಅವತ್ತು ನಾನು 3 ಕಾರಣಗಳಿಗಾಗಿ ನಾನು ಅವ್ರು ಬರ್ತಿದ್ದಾರೆ ಕರೆಕ್ಟಾಗಿ ಓದ್ಬೇಕು. ಬಹಳ ದೊಡ್ಡದಾಗಿ ಏನ್ ತಿಳ್ಕೊಂಡ್ರು, ರಾಜಕೀಯ ಶಕ್ತಿ ಆಗ್ಬೇಕು ಅಂತಂದ್ರೆ ಒಂದು ಭಿತ್ತಿ ಬೇಕು, ಮಹಾ ಭಿತ್ತಿ ಬೇಕು ಅಂತ ಅರ್ಥ ಮಾಡ್ಕೊಂಡು ಅದು ಬೌದ್ಧ ಮತ ಆಗುತ್ತೆ. ಈ ಸಣ್ಣ ಪುಟ್ಟ ಎಲ್ಲ ಡಿಫರೆನ್ಸಸ್ ಕರಗೋಗ್ಬಿಟ್ಟು ಬೃಹತ್ತಾದಂತ ಒಂದು ರಾಜಕೀಯ ಶಕ್ತಿ ಆಗುತ್ತೆ. ಅದು ಬ್ರಾಹ್ಮಣ ಧರ್ಮದ ದಿಗ್ವಿಜಯನ ತಡೆಯುತ್ತೆ ಅಂತ ಅನ್ಕೊಂಡ್ರೆ ಆಗ್ತಿತ್ತು. ಎಲ್ಲಾಯ್ತು? ಆಗ್ಲೇ ಇಲ್ಲ. ಸೊ ಹಂಗಾಗಿ ಸಾರಿ, ನಾನು ಮಾತಾಡಬಾರ್ದು ಅಂದ್ಕೊಂಡೆ ಮಾತಾಡ್ಬಿಟ್ಟಿದ್ದೀನಿ, ಕ್ಷಮೆ ಇರಲಿ. ವೆಂಕಟೇಶ್, ಈಗ ಇದು ನಮ್ಮ ಸವಾಲು. ATLM ಅಂತ ಇನ್ನು ಮುಂದಿನ 10 ವರ್ಷಗಳಲ್ಲಿ ನಮ್ಮ ಮಕ್ಕಳ ಭೌತಿಕತೆಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋ ತರಕ್ಕೆ ವೃದ್ಧಿಸೋದು ಹೇಗೆ ಅನ್ನೋದಕ್ಕೆ 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಏನು ಮಾಡಬೇಕು ಅಂತ ಒಂದು ಯೋಜನೆಯನ್ನು ತಯಾರು ಮಾಡಿದ್ದಾರೆ. ಸಾಕ್ಷಿಗಳಿಲ್ಲೇ ಇದ್ದಾರೆ, ಮಾದೇವ್ ಮೈಸೂರು ಸಾಕ್ಷಿಗಳಿದ್ದಾರೆ. ಆ ಗಿರಿಯಲ್ಲಿ ಇವತ್ತೇನಾಯ್ತು ಅಂತ ಅದಕ್ಕೆ ಅವಕಾಶ ಸಿಕ್ಕಲಿಲ್ಲ. ಈ ಸರ್ಕಾರಕ್ಕೆ ಅದು ಬೇಕಾಗಿಲ್ಲ, ಅಥವಾ ಈ ಥರದ್ದೆಲ್ಲ ಬೇಕಾಗಿರೋದು. ಅವ್ರಿಗೆ ಮೊಟ್ಟೆ ಕೊಟ್ಬಿಟ್ರೆ ಸರೋಗುತ್ತೆ, ಬೂಟ್ ಕೊಟ್ಬಿಟ್ರೆ ಸರೋಗುತ್ತೆ. ನಿಜಕ್ಕೂ ಕೂಡ ಬಹಳ ಕಷ್ಟ. ನನಗನ್ಸೋಂಗೆ ನಾವು ಅಕ್ಷರಸ್ಥರು ಏನಿದ್ದೀವಿ, ನಾವು ಅಕ್ಷರಸ್ಥರೆಲ್ಲರೂ ಕೂಡ ನಮ್ಮ ಕಾಯಕ ಇದು. ನಾವು ಬೇರ್ಫುಟ್ ಟೀಚರ್ಸು ಅಂತ ಏನಾದ್ರೂ ಪ್ರಾಥಮಿಕ ಶಿಕ್ಷಣದ ಕಡೆಗೆ ಹೆಜ್ಜೆ ಹಾಕಿದ್ರೆ, ಯಾರದೋ ಮಗು, ನಿಮ್ಮ ಮಗು ಬಗ್ಗೆ ನೀವು ಚೆನ್ನಾಗಿ ಓದಿಸ್ತೀರಿ ಬಿಡಿ, ಅದೇನು ತೊಂದರೆ ಇಲ್ಲ. ನಮ್ಮ ಮಕ್ಕಳ ಬಗ್ಗೆ ನಾವು ಕಾನ್ವೆಂಟ್ಗೆ ಸೇರಿಸ್ತೀವಿ, ಚೆನ್ನಾಗೆ ನೋಡ್ಕೊಳ್ತೀವಿ, ಚೆನ್ನಾಗೆ ಓದಿಸ್ತೀವಿ, ಎಲ್ಲ ಮಾಡ್ತೀವಿ. ಅದೆಲ್ಲ ದ ಡಿಪ್ರೀವ್ಡ್ ಚೈಲ್ಡ್. ಆ ಮಗುವಿಗೆ ನೀವು ಟೀಚರ್ಸ್ ಆಗೋದಕ್ಕೆ ಟ್ರೈನಿಂಗ್ ತಗೊಂಡು ಟೀಚ್ ಮಾಡಿದ್ರೆ ಮಾತ್ರ ನಿಜವಾದ ಅಂಬೇಡ್ಕರ್ ಅವರನ್ನು ಮುಂದುವರಿಸಿದಂಗಾಗುತ್ತೆ. ಹೊರತಾಗಿ
ಬೇರೆ ಯಾವ ರೀತಿಯಲ್ಲೂ ಕೂಡ ಅಂಬೇಡ್ಕರ್ ಅವರನ್ನ ಖಂಡಿತವಾಗಿಯೂ ಕೂಡ ಈಗ ಹೋಗ್ತಾ ಇರುವಂತ ರೀತಿಗಳಲ್ಲಿ ಸ್ಥಗಿತಗೊಳಿಸಲಾಗುತ್ತದೆ, ಮತ್ತೊಮ್ಮೆ ಸ್ಥಗಿತಗೊಳಿಸಲಾಗುತ್ತದೆ, ಗ್ರೆನೇಟೈಸ್ ಮಾಡಲಾಗುತ್ತದೆ. ಆ ಗ್ರೆನೇಟೈಸೇಷನ್ ವಿರುದ್ಧವಾಗಿ ಆ ಗ್ರೆನೇಟ್ ಅನ್ನು ಹೊಡಿಬೇಕಾಗುತ್ತೆ. ನಮ್ಮ ನವ್ಯ ಅವರು ಗೊತ್ತಿಲ್ಲ, ಆ ನವ್ಯ ಮೇಡಮ್ ಅವರು ಒಂದು ಚಿತ್ರ ಬಿಡಿಸಿದ್ರು, ನಾನು ಸಂತೋಷ ಆಗಬೇಕು. ಅವ್ರ ಹತ್ರ ನಾನು ಮಕ್ಕಳಿಗೋಸ್ಕರ ಅಂಬೇಡ್ಕರ್ ಬಗ್ಗೆ ಒಂದು ಹೂಗಳು ಮತ್ತು ಅಂಬೇಡ್ಕರ್ ಟೆಕ್ಸ್ಟ್ ಬರ್ತಿದ್ರು, ಬುಕ್ ಬರಬೇಕು, ಎಲ್ಲ ಭಾಷೆಗಳನ್ನು ಬರಬೇಕು ಅಂತ. ಅದಕ್ಕೆ ಅವರು ಇದನ್ನು ಬಿಡಿಸ್ಕೊಟ್ರು, ಕ್ಯಾರಿಕೇಚರ್ಸ್. ಅದರೊಳಗೆ ಅಂಬೇಡ್ಕರ್ ವಿಗ್ರಹ ಪುಸ್ತಕಗಳ ಹೊಡಿತಾ ಇದೆ, ಅಂಬೇಡ್ಕರ್ ವಿಗ್ರಹ, ಅದರಿಂದ ಗ್ರಂಥಗಳು ಹೊರಬೀಳ್ತಾ ಇದ್ದಾವೆ ಅನ್ನೋಂಥ ನೆನಪು. ಅದು ಎಷ್ಟು ಇನ್ನು ಮುಂದೆ ಪ್ರಿಂಟ್ ಅಲ್ಲಿ ಹೇಳ್ತಾ ಇದಾರಲ್ಲ, ಪ್ರಿಂಟ್ಗೆ ಸಾವಿದೆ, ಪ್ರಿಂಟ್ ತಲುಪಲ್ಲ ಅಂತ ಹೇಳ್ತಾ ಇದಾರಲ್ಲ, ಅದೇನೇ ಬಹಳ ದೊಡ್ಡ ಪ್ರತಿರೋಧ ನಾವು ಸಲ್ಲಿಸಬೇಕಾಗಿರೋದು. ಪ್ರಿಂಟ್ ಅಲ್ಲಿ ಏನಾದರೂ ನಾವು ಇವತ್ತು ಬದುಕಿದ್ರೆ, ಉಳಿದ್ರೆ, ನಮ್ಮ ಚರಿತ್ರೆಗಳನ್ನ ದಾಖಲಿಸಿದ್ರೆ, ಬರೆಯೋರು ಎಲ್ಲವನ್ನ ಪ್ರಿಂಟ್ ಮೂಲಕ ತಂದ್ರೆ ಮಾತ್ರ ಮುಂದಿನ 15-20 ವರ್ಷಗಳಲ್ಲಿ ಈ ಇದರ ಕೊಲ್ಯಾಪ್ಸ್ ಆಗುತ್ತೆ. ಇದೆಲ್ಲ ಕೊಲ್ಯಾಪ್ಸ್ ಆಗುತ್ತೆ. ಏನ್ ನಿಮ್ಮ ಅನ್ಕೊಂಡಿದ್ದೀರಲ್ಲ, ಆ ಕೊಲ್ಯಾಪ್ಸ್ ಅಲ್ಲಿ ನಿಮ್ ಗುರುತುಗಳು ಕೂಡ ಇರಲ್ಲ. ಆವಾಗ ಉಳಿಯೋದು ಈ ಗುರುತುಗಳನ್ನೇ. ಈಗ ಗಂಧೋದಲ್ಲಿ ನಾನು 4 ಅಕ್ಷರ ಸಿಕ್ತು ನನ್ನ ಕೈಗೆ, ಆ ರೀತಿಯಲ್ಲಿ ಉಳಿತದೆ. ಅದರಿಂದಾಗಿ ಇದ್ದೇನೆ ನಮ್ಮ ಕಾಯಕ, ನುಡಿನೇ ಗುಡಿ. ಆ ಗುಡಿಗಳಿಗೆ ನಾವು ನಮ್ಮ ಮಕ್ಕಳನ್ನ ಆಕ್ಯುಪೈ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ಬೇಕು. ನುಡಿಯ ಗುಡಿಗಳನ್ನ ರೀಕ್ಲೈಮ್ ಮಾಡೋದು ಹೇಗೆ ಅಂತ, ಆ ಗದ್ದುಗೆಗಳನ್ನು ವಶಪಡಿಸ್ಕೊಳ್ಳೋದು ಹೇಗೆ ಅನ್ನುವಂಥ ಒಂದು ಶಕ್ತಿಯುತವಾದಂಥ ಭೌತಿಕ ಜನಾಂಗನ ನಾವು ಸೃಷ್ಟಿಸ್ಬೇಕು. ಹೊಸ ಜನಾಂಗ ಆಗಿರ್ಬೇಕು. ಇದುವರೆಗಿನ ಜನಾಂಗ ವಿಫಲ ಜನಾಂಗ, ನಾವೆಲ್ಲ ಸೋತಿದ್ದೀವಿ ಅನ್ನೋದನ್ನ ನಾವು ಒಪ್ಕೋಬೇಕು. ಮೊದಲನೇ ಅದನ್ನ ಒಪ್ಕೊಳ್ತಿಲ್ಲ. ನಾವೇನ್ ಮಾಡ್ಕೊಂಡಿದ್ರೆ ನಾವು ಗೆದ್ದಿದ್ದೀವಿ, ಏನೂ ಇಲ್ಲ, ಸೋತಿದ್ದೇವೆ ನಾವು ಚರಿತ್ರೆಯಲ್ಲಿ ಸೋತಿದ್ದೇವೆ ನಾವು ಅಂತ ಹೇಳ್ಕೊಂಡ್ರೆ ಗೆಲ್ಬೇಕು ಅನ್ನೋಂಥ ಒಂದು ಛಲದ ಬೀಜ ಎಲ್ಲ ಹುಟ್ಟುತ್ತೆ ನಾವು. ಅಂತ ಬೀಜಗಳು ಹುಟ್ಟುತ್ತೆ ಅದರಲ್ಲಿ ಆಸೆ ಪಡ್ತಾರೆ. ನಾನು ಮಾತಾಡಿ ಕ್ಷಮೆ ಕೇಳ್ತಾರೆ.